ಬಾಲಿ ಹತ್ರ ನೂಸಾ ಪೆನಿಡಾ ಅಂತ ಒಂದು ಫೇಮಸ್ ಜಾಗ ಇದೆ ಐಲ್ಯಾಂಡು. ಅಲ್ಲಿ ನಿಮಗೆ ಇವತ್ತು ಬ್ರೋಕನ್ ಬೀಚು ಮತ್ತು ಏಂಜಲ್ ಬಿಲಿ ಬಾಂಗ್ ಆ ಜಾಗನ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀನಿ. ಹಂಗೆ ನಿಮಗೂ ತೋರಿಸ್ಬಿಡ್ತೀನಿ. ಸೊ ವಿಲ್ ಹ್ಯಾವ್ ಅನ್ ಐಡಿಯಾ ವಾಟ್ ಟು ಡೂ ಆಯಿತಾ. ನಿಮ್ಮ ಹತ್ರ ಗಾಡಿ ಇದ್ದರೆ ಇಸ್ ದ ಬೆಸ್ಟ್ ಥಿಂಗ್, ಯು ಕ್ಯಾನ್ ಕಮ್. ಬಟ್ ಬೆಸ್ಟ್ ಏನು ಗೊತ್ತಾ, ಯು ಕಮ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲ ಅಂದರೆ ರಶ್ ವಿಚ್ ಯು ವಿಲ್ ಸಿ ಇಟ್. ಆಯಿತಾ, ಲೇಟಾಗಿ ಬಂದೆ, ನಾನು ಏನಕ್ಕೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ಆಯಿತಾ, ಗೊತ್ತು ಆ್ಯಕ್ಚುಲಿ ಬಿಕಾಸ್ ಲಾಡ್ ಆಫ್ ಇದು ಮಾಡಬೇಕಾಗಿತ್ತು, ಟ್ರೈನಿಂಗ್ ಎಲ್ಲ ಮಾಡಬೇಕಾಗಿತ್ತು. ಯು ಸಿ ಎಲ್ಲಿ ನಡೀತಾ ಇದ್ದೀನಿ ನೋಡಿ ಸ್ವಾಮಿ ನಾನು ಆ ಫುಟೇಜ್ಗೋಸ್ಕರ. ಬಟ್ ಐ ನೋ ಇದೆಲ್ಲ ಸಾಲಿಡ್ ಇದೆ ಗ್ರೌಂಡು, ಏನಾಗಲ್ಲ ಅಂದ್ಬಿಟ್ಟು ಆ ಧೈರ್ಯದಲ್ಲಿ ನಡೀತಿದ್ದೀನಿ. ಆಯಿತಾ, ಫೋಟೋ ವೀಡಿಯೋಗೋಸ್ಕರ ಸಾತ್ಗೆ ತೊಗೊಬಿಟ್ರೆ ಅದು ಕಷ್ಟ. ಸೊ ಬಿ ಕೇರ್ಫುಲ್ ವೆನ್ ಯು ಕಮ್. ವ್ಯೂ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ ನಿಮಗೆ. ಇಟ್ ಈಸ್ ಈವನ್ ಬೆಟರ್ ಇಫ್ ಯು ಕಮ್ ಇನ್ ದ ಅರ್ಲಿ ಮಾರ್ನಿಂಗ್ ವೇರ್ ಪೀಪಲ್ ಆರ್ ನಾಟ್ ದೇರ್. ಆವಾಗ ನಿಮ್ಮೆಲ್ಲ ಫುಟೇಜಲ್ಲಿ ನೀವೇ ಇರ್ತೀರ. ಆಯಿತಾ, ಇನ್ಯಾರೂ ಇರೋದಿಲ್ಲ. ನೋಡಿ ಆ ವೇವ್ಸು ಬಂದು ಹೊಡಿಯುತ್ತೆ ಜೋರಾಗಿ. ಆಯಿತಾ, ಬೀಚ್ ಅಂತ ಒಂದು ಜಾಗ ಇಲ್ಲ, ಯು ಕಾಂಟ್ ಗೆಟ್ ಡೌನ್ ಓನ್ಲಿ. ಆಯಿತಾ, ಇಟ್ಸ್ ಆಲ್ ಅ ರಾಕ್ ಕ್ಲಿಫ್. ಬಟ್ ಏನಂದರೆ ಯಾವ ಥರ ನೋಡಿ, ಕ್ಯಾಮ್ರಾನ ಹೆಂಗೆಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿ, ಹೆಂಗೆಲ್ಲ ಆಡಬೇಕು. ಅಲ್ಲಿ ಎಡ್ಜಲ್ಲಿ ಕೂತ್ಕೊಂಡ್ಬಿಟ್ಟು ಅವಳೆ ಫೋಟೋಗೋಸ್ಕರ ಹುಚ್ಚಿ ಅಂದರೆ ಹುಚ್ಚಿ ಅವಳು. ಆಯಿತಾ, ನಿಜವಾಗ್ಲೂ ಏನಾದ್ರೂ ಕುಸ್ದುಬಿಟ್ರೆ ಗಾನ್ ಕೇಸ್. ಇವಾಗ ಇಲ್ಲಿ ಬಂದಾಗ ನಾನು ಏನು ಗೊತ್ತಾ, ಇಲ್ಲಿ ನನಗೆ ಡಾಲ್ಫಿನ್ಸು ಎಗರಾಡೋದು ಕಾಣಿಸ್ತಾ ಇದೆ. ಇಲ್ಲಿ ಕೂತ್ಕೊಂಡ್ಬಿಟ್ಟು ಆಯಿತಾ, ಡಾಲ್ಫಿನ್ಸ್ ಕಾಣಿಸ್ತಿದೆ, ನೋಡ್ತಾ ಕೂತ್ಕೊಂಡ್ಬಿಡ್ತೀನಿ. ತೋರಿಸ್ತೀನಿ ನಿಮಗೆ. ನಾನು ಇವಾಗ ಡ್ರೋನ್ ಕಳಿಸ್ಬಿಡೋಣ. ಡ್ರೋನ್ ಕಳಿಸಿದ್ರೆ ಕ್ಯಾಪ್ಚರ್ ಆಗುತ್ತೆ ಅಂದರೆ ಈ ವೇವ್ಸ್ ಬಂದು ಹೊಡಿತಾ ಇದೆಯಾ, ಅಂತ ಮೇಲೆ ಹಾರುತ್ತೆ, ಏನೋ ಸ್ಪ್ರೇ ಡ್ರೋನ್ನ ಕಚ್ಕೊಂಡ್ಬಿಡ್ತಾಳೆ ಅಂತ ಅದು ಬೇರೆ ಯೋಚನೆ. ಬಿಟ್ಟೆ ಕೊನೆಗೂ ಕ್ಯಾಚ್ ಮಾಡೋಣ ಅಂದರೆ ಕಣ್ಣು ಕಾಣಿಸ್ತಾ ಇದೆ, ಬಟ್ ಡ್ರೋನ್ ಎಲ್ಲಿದೆ ನನಗೆ ಕಾಣಿಸ್ತಾ ಇಲ್ಲ. ಆಯಿತಾ, ಆ್ಯಂಡ್ ನನ್ನ ಕಣ್ಣಿಗೆ ಆ ಡಾಲ್ಫಿನ್ಸ್ ಕುಣಿಯೋದು ಕಾಣಿಸ್ತಾ ಇದೆ. ಅದು ನಿಮ್ಗೆ ಕಾಣಿಸುತ್ತೋ ಇಲ್ಲ ನನಗೂ ಗೊತ್ತಿಲ್ಲ, ಬಟ್ ಐ ಟ್ರೈಡ್ ಮೈ ಬೆಸ್ಟ್. ಕಾಣಿಸಿದ್ರೆ ಓಕೆ, ಕಾಣಿಸಿದ್ರೆ ಐ ಆಮ್ ಸಾರಿ ಅಬೌಟ್ ಇಟ್, ಐ ಆಮ್ ವೆರಿ ಸಾರಿ. ಆಯಿತಾ, ಆ್ಯಂಡ್ ಬಟ್ ಲುಕ್ ಎಟ್ ದಿಸ್ ಯಾರ್, ಲುಕ್ ಯಾರ್. ಇವಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ನಿಮಗೆ, ಇನ್ನು ತಿರುಗಿಸ್ತೀನಿ. ಇದು ಕ್ಯಾಮ್ರಾ ತಿರುಗಿಸ್ಬೇಕು, ಆವಾಗಲೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಆಯಿತಾ, ಎಷ್ಟೊಂದು ವಿಷಯಗಳು ಕಲ್ತ್ಕೊಳ್ತೀರಾ ಇದೊಂದು ವೀಡಿಯೋಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ. ಏನಕ್ಕೆ ಅಂದರೆ ನನಗೆ ಗೊತ್ತು ಏನಾಯ್ತು ಇವತ್ತು ಅಂತ. ಇನ್ನೊಂದು ರೆಕಾರ್ಡ್ ಮಾಡಿ ಆಡಿಯೋ ರೆಕಾರ್ಡ್ ಕೊಡ್ತಾ ಇರೋದು ಒಂದು ದಿವಸ ಆದಮೇಲೆ, ಓಕೆ. ಬಟ್ ನೆಕ್ಸ್ಟ್ ದಿವಸ ಅಂದರೆ ಇವಾಗ ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ ಸಮಥಿಂಗ್ ಎಲ್ಸ್ ಹ್ಯಾಪನ್. ಆಯಿತಾ, ವಿಚ್ ವಿಲ್ ಬಿ ಲಾಡ್ ಆಫ್ ಇಂಪಾರ್ಟೆನ್ಸ್ ಟು ಯು. ನೀವು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದರೆ ಐ ನೋ ಎವ್ರಿಥಿಂಗ್. ಟೂರ್ ಆಪ್ರೇಟರ್ ಇದ್ದಾರೆ, ಚೊಂಬೆ ಕೊಡೋದು ನಿಮ್ಗೆ ಅವರು. ಗಾಳಿ ಜೋರು, ವಾಪಸ್ ಕರ್ಕೊಂಬರೋಣ ಅಂತ ಯೋಚನೆ. ಬಟ್ ಆದರೂ ಡಾಲ್ಫಿನ್ ಕಾಣುತ್ತಾ ಕಾಣಿಸ್ತಾ ಇಲ್ಲ. ನನ್ನ ಕಣ್ಣು ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇಲ್ಲ ಡ್ರೋನ್ಗೆ. ದಟ್ ಇಸ್ ಸೋ ಅನ್ಫಾರ್ಚುನೇಟ್. ದ್ಯಾಟ್ಸ್ ಓಕೆ ಯಾರ್, ವಾಟ್ ಟು ಡು. ನೋಡಿ ನಿಮ್ಮ ರೈಟ್ ಸೈಡಲ್ಲಿ ನೋಡಿ 12 o'clock ಅಲ್ಲಿ ಒಂದು ಕ್ಯಾವಿಟಿ ಕಾಣುತ್ತಾ, ದಟ್ ಈಸ್ ದ ಬ್ರೋಕನ್ ಬೀಚ್. ನನಗೆ ಗೊತ್ತಿಲ್ಲ, ನಾನು ಡ್ರೋನ್ ಕ್ಯಾಪ್ಚರ್ ಮಾಡ್ತಿದ್ದೆ, ನನ್ನ ಕಣ್ಣಿಗೆ ಅದು ಇದ್ರ ಮೇಲೆ ಕಾಣಿಸ್ತಾ ಇಲ್ಲ. ಯಾವುದರಲ್ಲಿ ನೀವು ಸ್ವಲ್ಪ ಕಾಣಿಸ್ಬೋದು, ರೈಟಲ್ಲಿ ನೋಡ್ತಾರೆ, ಎಕ್ಸ್ಟ್ರೀಮ್ ರೈಟ್ ತಿರುಗಿಸು ಕ್ಯಾಮ್ರಾನ. ಮಿಸ್ ಆಯ್ತು ಅನಿಸುತ್ತೆ. ಆಯಿತಾ, ಸೊ ನಾನು ಅದ್ರ ಮೇಲೆ ನಡೀತೀನಿ, ನನಗೆ ಗೊತ್ತಿಲ್ಲ ವಿಷಯ. ಅದ್ರ ಮೇಲೆ ನಡ್ಕೊಂಡು ಹೋಗ್ತೀನಿ, ನನಗೆ ಗೊತ್ತಿಲ್ಲ ವಿಷಯ. ಬಿಕಾಸ್ ಅದು ರೆಕಾರ್ಡ್ ಮಾಡೋ ಟೈಮಲ್ಲಿ ನಾನು ಓನ್ಲಿ ಲುಕಿಂಗ್ ಎಟ್ ಓಷನ್ನು. ಆಮೇಲೆ ಎಲ್ಲರೂ ಗುದ್ಕೊಳ್ತಾರೆ, ಏನಾದರೂ ಪಕ್ಷಿ ಗಿಕ್ಷಿ ಬಂದುಬಿಟ್ಟು ಅದನ್ನು ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಇಟ್. ಓಕೆ, ಕರ್ಕೊಂಬರೋದು ದೊಡ್ಡ ವಿಷಯ ಎಲ್ಲ. ಕರ್ಕೊಂಡು ಬಂದುಬಿಟ್ಟೆ ಗಾಳಿ ಎಷ್ಟು ಜೋರಂದರೆ ಇಳಿಲ್ಲ ಅಂತಾಳೆ. ನಾನು ಕರೆಕ್ಟಾಗಿ ಸೇಫಾಗಿ ಜಾಗ ಕರ್ಕೊಂಡೋಗು. ನಾನು ಹೇಳ್ತಾ ಇದ್ದೀನಿ ಅವಳಿಗೆ, ಸೇಫ್ ಇದೆ, ಇಟ್ಕೊಳ್ತೀನಿ ಕೆಳಗೆ ಬಾರೆ ಅಂದರೆ ಬರಲ್ಲ ಅಂತಾಳೆ. ಕುಣಿತಾಳೆ ಗಾಳಿಲಿ, ಹಂಗೆ ಡಗಡಗದ ಕುಣಿತಾಳೆ. ಆಮೇಲೆ ಆ ಶೆಡ್ಗಳಿದ್ದಾವಲ್ಲ, ಆ ಶೆಡ್ ಒಳಗೆ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಲ್ಯಾಂಡ್ ಮಾಡಿಸ್ಕೊಳ್ಬೇಕಾಯ್ತು. ಆಯಿತಾ, ಏನು ಹೇಳ್ತೀರ ನನಗೆ ಕಷ್ಟ. ಇದೆಲ್ಲ ಫುಟೇಜ್ ತಗೊಳ್ಳೋಕ್ಕೋಸ್ಕರ ಒದ್ದಾಡಬೇಕು. ನೋಡಿ ಅಲ್ಲಿ ಕೂತ್ಕೊಂಡಿದ್ದೀನಿ, ಇವಾಗ ಅಲ್ಲಿ ಸಿಕ್ಕಲ್ಲ ಅವಳು, ಮೇಲೆ ಹೋಗ್ಬೇಕು ನಾನು. ಅದು ನಿಮಗೆ ತೋರಿಸಲ್ಲ ಬೇಡಿ, ಯಾಕೆ ನಿಮ್ಗೆ ತಾಳ್ಮೆ ಇಲ್ಲ. ಇದ್ರ ಕೇಳಿ ಕಳಿಸ್ಕೊಡ್ತೀನಿ. ಅಲ್ಲಿಂದ ಹೊರಡೋದು. ಆಯಿತಾ, ಇವಾಗ ಹೊರಡ್ತಾ ಇದ್ರೆ ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಈ ಟೂರ್ ಆಪ್ರೇಟರ್ಸ್ ಜೊತೆ ಬರ್ತಾರಲ್ಲ ಅವ್ರಿಗೆಲ್ಲ ದುಡ್ಡು ಎಕ್ಸ್ಟ್ರಾ ಕೊಡ್ತಾರೆ ಅಂದ್ಬಿಟ್ಟು ಎಂತ ಅಲ್ಲಿ ಹುಡುಗಿರು ಕಾಣ್ತಾರೆ ನಿಮಗೆ, ಬೇರೆ ಯಾರನ್ನೂ ಬಿಡ್ತಾಯಿಲ್ಲ. ಈ ಯೆಲ್ಲೋ ಕಲರ್ ಟಿ ಶರ್ಟ್ ನೋಡಿ, ಅವಳು ಮಾತ್ರ ಬಿಡ್ತಾವನೆ. ಆಯಿತಾ, ಏನಂದರೆ ಯಾರೂ ಹೋಗಬಾರ್ದು, ಅವಳು ಫೋಟೋ ಹೊಡ್ಕೊಡ್ಬೇಕು. ರೌಡಿಸಮ್ ಅಂದರೆ ರೌಡಿಸಮ್, ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ವೆರಿ ಬ್ಯಾಡ್. ಆಯಿತಾ, ಪೀಪಲ್ ಆಫ್ ಇಂಡೋನೇಷ್ಯಾ ಗೌರ್ಮೆಂಟ್ ದೇ ಹ್ಯಾವ್ ಟು ನೋಟಿಸ್ ಇಟ್. ಆಯಿತಾ, ಬೇರೆಯವ್ರಿಗೆ ಓಕೆ ಬಿಡ್ತಾಯಿಲ್ಲ ಅವ್ರು. ದೀಸ್ ಪೀಪಲ್ ಆರ್ ಆಲ್ ಸಾಫ್ಟ್. ಆಯಿತಾ, ಕೋಪ ಬಂದರೆ ಜಾಡ್ಸ್ ಒದ್ಬಿಡೋಣ ಅನಿಸ್ತಾಯಿತ್ತು. ಬಟ್ ಯಾರು ಗೊತ್ತು, ಲೋಕಲ್ಸ್ ಎಲ್ಲ ಸೇರ್ಕೊಂಡು ಜಾಡ್ಸ್ ಒದ್ದು ಕೆಳಗೆ ಸಮುದ್ರ ಕಳಿಸ್ಬಿಟ್ರೆ ಏನು ಮಾಡೋದು. ಆಯಿತಾ, ಟೈಮ್ ಲ್ಯಾಪ್ಸಲ್ಲಿ ಜೋರಾಗಿ ವೇವ್ ಬರುತ್ತೆ ಅಂತ ಕಾಯ್ದರೆ ನಾನು ಹಾಕೋ ಟೈಮಲ್ಲೇ ಬರಲ್ಲ, ಬೇರೆ ಟೈಮಲ್ಲಿ ಅದು ಬರುತ್ತೆ. ಆಫ್ ಮಾಡಿದ ತಕ್ಷಣ ಬರುತ್ತೆ. ಆಯಿತಾ, ಅದು ಕ್ಯಾಪ್ಚರ್ ಆಗಿರಲ್ಲ. ಏನು ಮಾಡೋದು ನೋಡಿ, ಎಂತೆಂಥ ಕ್ಯಾಮ್ರಾ ಅಂಗಲ್ತಾವೆ. ಆಯಿತಾ, ಸೂಪರ್ ಜಾಗ ಇದೆ ರೀ, ಸೂಪರ್ ಜಾಗ. ಫೋಟೋ ವೀಡಿಯೋಕ್ಕೆ ನೋಡೋಕ್ಕೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಆರಾಮಾಗೆ, ಆಯಿತಾ, ಕಣ್ಣು ಹಾಯಿಸ್ಕೊಂಡಿರೋಣ ಅನಿಸುತ್ತೆ. ಈ ಜಾಗಕ್ಕೆ ಬರಲ್ಲ, ಅದ್ರ ಮುಂದೆನೇ ಯಾರು ಹತ್ತಲ್ಲ. ಆಯಿತಾ, ಪುಣ್ಯಕ್ಕೆ ನನ್ನ ನೋಡಿಬಿಟ್ಟು ಆಮೇಲೆ ಬಂದರು. ಬಟ್ ನಾನು ಹತ್ತಿರೋ ಟೈಮಲ್ಲಿ ಅವ್ರು ಬರಲಿಲ್ಲ. ಇಲ್ಲ, ನಾನು ಫುಟೇಜಲ್ಲಿ ಅವರೆಲ್ಲ ಸೇರ್ಕೊಂಡ್ಬಿಡೋರು. ಇವಾಗ ನೋಡಿ, ಈ ಕಡೆ ಒಂದು ಸಮುದ್ರ ಕಾಣಿಸ್ತಾ,
ನನಗೆ ಅದು ಕಾಣಿಸಿಲ್ಲ, ಯಾಕಂದರೆ ನಂದು ಕ್ಯಾಮ್ರಾ ಮೇಲಿದೆ ನೋಡಿ, ಇಲ್ಲೊಂದಿದೆ. ನಾನು ನಿಂತಿರೋದು ಬ್ರೋಕನ್ ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ, ನನಗೆ ಗೊತ್ತಿಲ್ಲ. ಇಷ್ಟೊತ್ತಿಗೆ ನಾನು ಆಲ್ರೆಡಿ ಎಕ್ಸಾಸ್ಟ್ ಆಗಿಬಿಟ್ಟಿದೆ, ಯಾಕಂದರೆ ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ಅದು ನೋಡಿ. ನಿಮಗೆ ಡೆವಿಲ್ಸ್ ಬಿಲಬಾಂಗ್ ಕರ್ಕೊಂಡೋಗಿದೆ. ಅಲ್ಲಿ ಗಂಟೆಗಟ್ಟಲೆ ಕೂತ್ಕೊಂಡು ಬಿಸಿಲಲ್ಲಿ ಫೋಟೋಸು ವೀಡಿಯೋಸ್ ಹೊಡ್ಕೊಂಡು ಸುಸ್ತಾಗಿಬಿಟ್ಟಿದೆ. ಇಲ್ಲಿ ಬಂದುಬಿಟ್ಟು ಜನಗಳು ಕಾಟ, ಅವನು ಇರಿಟೇಟ್ ಮಾಡ್ದ ಅಂತ ಅದು ಬೇರೆ ಮೂಡ್ ಆಫ್ ಆಗಿತ್ತು, ಆಯಿತಾ. ಸೊ ಅದಕ್ಕೆ ನಾನು ಡ್ರೋನ್ ಫುಟೇಜ್ ತೊಗೊಳ್ಬೇಕಾದ್ರೆ ಏನೋ ತುಂಬ ವ್ಯತ್ಯಾಸ ಬಂದ್ಬಿಡ್ತು ನೋಡಿ. ಎಲ್ಲಿದ್ದೀನಿ ನೋಡಿ, ಕೆಳಗೆ ಬಗ್ಗೆ ನೋಡೋದು, ಮಲ್ಕೊಂಡ್ಬಿಟ್ಟು ನೋಡೋಣ ಅಂತ ಆಸೆ, ಆಯಿತಾ. ತಲೆ ಸುತ್ತಬಿಟ್ಟು ದಬಕ್ಕೊಂಬಿಟ್ರೆ ಈಜು ಬೇರೆ ಬರಲ್ವೇ. ಇವಾಗ ನೋಡಿ ಡ್ರೋನ್ ಕಳಿಸ್ತಾರೆ ನೋಡಿ ಸ್ವಾಮಿ, ಹೆಂಗೆ ಕಾಣ್ತದೆ ನೋಡಿ ಸ್ವಾಮಿ, ಹೆಂಗೆ ಕಾಣಿಸ್ತದೆ. ನನಗೆ ಇನ್ನೂ ಗೊತ್ತಿಲ್ಲ, ಆಯಿತಾ. ಆ ರೆಕಾರ್ಡ್ ಮಾಡೋ ಟೈಮಲ್ಲಿ ಒಂದು ನಯ ಪೈಸೆ ಗೊತ್ತಿಲ್ಲ. ಓಕೆ, ನಾನು ಯಾಕಂದರೆ ಏನು ಹೋಮ್ವರ್ಕ್ ಮಾಡಿಲ್ಲ, ಬಂದುಬಿಟ್ಟಿದ್ದೀನಿ. ಏನು ಬ್ರೋಕನ್ ಬ್ರಿಡ್ಜ್ ಅಂತ, ಏನು ಬ್ರೇಕ್ ಆಗಿದೆ ಬ್ರಿಡ್ಜ್ ನೋಡೋಣ ಅಂತ ಬಂದುಬಿಟ್ಟೆ. ನನಗೆ ಇದ್ರಲ್ಲಿ ಖುಷಿ, ಯಾವುದು ಈ ಥರ ಕಲರ್ ವಾಟರ್ ಸಿಗ್ತದೆ ಅದೇ ನನಗೆ ಖುಷಿ. ನನಗೆ ಏನಂದರೆ ಗೊತ್ತಿಲ್ಲ ವಿಷಯ ಏನಂದ್ರೆ, ಇಲ್ಲಿ ತಿರುಗಿಸ್ಬೇಕಾದ್ರೆ ಕಾಣಿಸುತ್ತೆ ಆ್ಯಕ್ಚುಲಿ. ಇವಾಗ ನೋಡಿ ಆ ಬ್ರೋಕನ್ ಬ್ರಿಡ್ಜ್ ಕಾಣಿಸ್ಬೇಕು ನಿಮಗೆ, ಕಾಣಿಸ್ಲಿಲ್ವಾ? ಅಯ್ಯೋ, ಇವಾಗಲೂ ಕಾಣಿಸಿಲ್ವಾ ನಿಮಗೆ? ನನಗೂ ಕಾಣಿಸಿಲ್ಲ, ಆಯಿತಾ. ಇವಾಗಾರ ಕಾಣಿಸುತ್ತಾ? ಕರ್ಕೊಂಬರ್ತಾಯಿದ್ದೀನಿ, ಆಗೋಯ್ತು. ಅಲ್ಲಿ ನೋಡಿ ರೈಟಲ್ಲಿ ಕಾಣುತ್ತೆ, ಗ್ಯಾಪ್ ಕಾಣುತ್ತೆ, ಕೆಳಗೆ ನೋಡಿ, ರೈಟ್ ಕೆಳಗೆ ನೋಡಿ, ಅಲ್ಲೇ ಗ್ಯಾಪ್, ಅದರ ಮೇಲೆ ನಿಂತ್ಕೊಂಡಿದ್ದು. ನಂಗೆ ಗೊತ್ತಿಲ್ಲ ವಿಷಯ, ಆಯಿತಾ. ಇನ್ನು ನಡ್ಕೊಂಡು ಹೋಗೋಷ್ಟು ಎನರ್ಜಿ ಇಲ್ಲ, ಗಾಡಿ ಓಡಿಸ್ಕೊಂಡು ರೂಮ್ ಬರೋದು ದೊಡ್ಡ ವಿಷಯದಲ್ಲಿದ್ದೆ, ಆಯಿತಾ. ಎಲ್ಲರೂ ಏನೋ ಒಂದು ಮಧ್ಯದಲ್ಲಿ ಕೇಟ್ರ್ ಥರ ಇತ್ತು, ಆಯಿತಾ. ಒಂದು ಖಾಲಿ ಜಾಗ ಇತ್ತು, ಏನಪ್ಪ ಅಂತ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಓಕೆ, ಡ್ರೋನ್ ಹೇಳ್ಕೊಂಡು ಹೋಗೋದು, ಸಂಧಿ ಪಂದಿಲ್ಲಿ ನುಗ್ಸೋಕ್ಕೆ ಟ್ರೈ ಮಾಡೋದು. ಬಿಕಾಸ್ ಐನು ಅದ್ರ ಪಕ್ಕದಲ್ಲಿ ಟ್ರೀಸ್ ಎಲ್ಲ ಇದ್ದರೆ ಸಖತ್ತಾಗಿ ಬರುತ್ತೆ ಅಂತ. ಇವಾಗ ಗೊತ್ತಾಯಿತು ಇದ್ರ ನನ್ನ ಕೆಳಗೇ ಇರೋದು ಬ್ರಿಡ್ಜು ಅಂದ್ಬಿಟ್ಟು ಕಳಿಸ್ಬಿಟ್ಟು ತೋರಿಸ್ತೀನಿ, ತಿರುಗಿಸ್ತೀನಿ. ಈ ಫುಟೇಜ್ನ ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ. ಯಾಕಂದರೆ ನೆಕ್ಸ್ಟ್ ಫುಟೇಜಲ್ಲಿ ನಿಮಗೆ ಇದು ತುಂಬ ವ್ಯತ್ಯಾಸ ಬರುತ್ತೆ, ತುಂಬ ವ್ಯತ್ಯಾಸ ಬರುತ್ತೆ. ಹೆಂಗಿದೆ ನೋಡಿ ಸ್ವಾಮಿ, ಒಳಗೆ ಇಳಿಯೋಕ್ಕಾಗಲ್ಲ. ತಿರುಗಿಸ್ತಾ ಅಂದರೆ ಇಲ್ಲಿ ಬ್ರೋಕನ್ ಬ್ರಿಡ್ಜ್ ಇದೆ ಅಂತ ಗೊತ್ತಾಯಿತು. ಅಲ್ಲಿದೆ ನೋಡಿ, ಕಾಣುತ್ತಾ? ಅಲ್ಲಿದ್ದಾಳೆ ಗ್ಯಾಪು. ನಾನು ಅದ್ರ ಮೇಲೆ ನಿಂತ್ಕೊಳ್ಬೇಕಾಗಿತ್ತು, ನಾನು ರ್ಯಾಸ್ಕಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಆಯಿತಾ. ಇವಾಗ ನೋಡಿ, ನಾನು ಅಲ್ಲಿ ಇರಬೇಕಾಗಿದೆ ಆ್ಯಕ್ಚುಲಿ, ಕೆಳಗೆ ಡ್ರೋನ್ ತಳ್ಳೋಣ ಅಂತ. ಬಟ್ ಏನಂದರೆ ವೇವ್ಸ್ ಬಂದು ಹೊಡೆದ್ಬಿಟ್ರೆ ಹೋಗ್ಬಿಡ್ತಾಳೆ ಅವಳು, ನನ್ನ ಚಿನ್ನ ಹೋಗ್ಬಿಡ್ತಾಳೆ. ಅದಕ್ಕೆ ಈ ತಳ್ಳೋದು ಬೇಡ, ಮೇಲ್ಗಡೆ ಎತ್ಕೊಂಡ್ಬಿಡೋಣ ಅಂದ್ಬಿಟ್ಟು ನನ್ನ ಯೋಚನೆ, ಆಯಿತಾ. ಮೇಲಿಂದ ಅಲ್ಲಿ ಆ್ಯಕ್ಚುಲಿ ನಿಂತ್ಕೊಂಡಿದ್ರೆ ಇಲ್ಲಿ ಮೇಲ್ಗಡೆ ಫೋಟೋನು ಬಂದುಬಿಡೋದು ನಂದು. ಅಲ್ಲಿ ನಿಂತ್ಕೊಳ್ಳಿಲ್ವೇ ಅಂತ ಬೇಜಾರು. ನಾನು ನೋಡಿ ಎಲ್ಲಿ ನಿಂತ್ಕೊಂಡಿದ್ದೀನಿ ತೋರಿಸ್ತೀನಿ. ಈ ಥರ ನೀವು ಮಿಸ್ಟೇಕ್ ಮಾಡಿಬಿಡಿ, ಬಂದಾಗ ಯು ವಿಲ್ ಹ್ಯಾವ್ ಎನ್ ಐಡಿಯಾ ಹೌ ಟು ಶೂಟ್, ವಾಟ್ ಟು ಡೂ ಆ್ಯಂಡ್ ಆಲ್ ದಟ್. ಯು ವಿಲ್ ಹ್ಯಾವ್ ಎನ್ ಐಡಿಯಾ ವಾಟ್. ಇಲ್ಲ ಅಂದರೆ ಸುಮ್ಮನೆ ನೋಡಿ, ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ, ಎಲ್ಲಿ ನಿಂತ್ಕೊಂಡಿದ್ದೀನಿ. ಯು ಸಿ, ಕೆನ್ ಯು ಸಿ? ಯು ಕಾಂಟ್ ಸಿ, ವೇಟ್ ಐ ವಿಲ್ ಬ್ರಿಂಗ್ ಇಟ್, ಆವಾಗಲೇ ಅರ್ಥ ಆಗೋದು ನಿಮಗೆ. ನೋಡಿ ನಿಂತ್ಕೊಂಡಿದ್ದೀನಿ ಇಲ್ಲಿ ಕೆಳಗೆ, ತಿರುಗಿಸೋ ಕೆಳಗೆ, ಕ್ಯಾಮ್ರಾ ಕೆಳಗೆ ಮಾಡೋದು ಮಗನೇ. ನೋಡಿ ಅಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿದ್ದಿದ್ರೆ ಚೆನ್ನಾಗಿ ಬಂದಿರೋದು ಫುಟೇಜ್. ಏನಿವೆ ದಾಟ್ಸ್ ಓಕೆ. ಅಯ್ಯೋ, ಈ ಥರ ಮಾಡ್ಕೊಂಡು ಬಿಟ್ನಲ್ಲ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಸಿಗತ್ತಂಗೆ ಏನು ಮಾಡಬೇಕು? ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ಬಲ್ಲ.